ಬನ್ನಿ, ಯಾರು ಹಾಕಿಲ್ಲ ಹಾಕ್ಬಿಡಿ, ಯಾರು ಹಾಕಿಲ್ಲ ಹಾಕ್ಬಿಡಿ, ಪುಷ್ಪಾರ್ಚನೆ ಮಾಡ್ಬಿಡಿ. ಹಾಕಿ ಹಾಕಿ. ಹಾ, ಓಕೆ, ರೆಡಿ ಅಣ್ಣ, ರೆಡಿನಾ? ನಮಸ್ಕಾರ. ಉದ್ಘಾಟನೆ ಮಾಡಿದ ಎಲ್ಲ ರೈತ ಬಾಂಧವರಿಗೆ, ರೈತ ಮುಖಂಡರಿಗೆ ಧನ್ಯವಾದಗಳು. ಹಾಗೆ ಮತ್ತೊಮ್ಮೆ ಎಲ್ಲ ಪ್ರಗತಿಪರ ಸಂಘದ ಮುಖಂಡರು ಹಾಗೂ ಇಲ್ಲಿ ಬಂದಿರತಕ್ಕಂಥ ನಾಗರಿಕ ಮುಖಂಡರು, ವಿವಿಧ ಜಿಲ್ಲೆಯಿಂದ ವಿದೇಶದ ತಂತ್ರಜ್ಞಾನಕ್ಕಿಂತಲೂ ಹೆಚ್ಚು ಅವರು ಸೇವೆವರೆಗೂ ನಮ್ಮ ಬನ್ನೂರು ಭಾಗದಲ್ಲಿ ಬೆಳೆದಿದ್ದಾರೆ. ಒಂದು ಜಾಗವನ್ನು ಖಾಲಿ ಬಿಟ್ಟಿಲ್ಲ. ಅವ್ರಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ವಿ ವೇದಿಕೆ. ನಮಸ್ಕಾರ. ಹಾಗೆ ಈಗ ಕಾರ್ಯಕ್ರಮದ ಮುನ್ನುಡಿ, ಪ್ರಾಸ್ತಾವಿಕ ನುಡಿಯನ್ನ ಸುತ್ತಮುತ್ತ ನಮ್ಮ ಯಾರು ಹೊರಗಡೆ ಜಿಲ್ಲೆಯಿಂದ ಬಂದಿದ್ದೀರಾ, ನೀವು ಏನ್ ನೋಡ್ತೀವಿ, ಇದು ಬಸ್ ಸ್ಟ್ಯಾಂಡ್ ಭಾಗ ಒಂದು ಬಿಟ್ಟರೆ ಇನ್ನೆಲ್ಲವೂ ದೇವಾಲಯಗಳೇ ಇರೋದು ಈ ಸ್ಥಳದಲ್ಲಿ. ಮತ್ತೆ ಕಾವೇರಿಯನ್ನು ದಾಟ್ತಾರೆ ನಮ್ಮ ಬನ್ನೂರು ಒಳಗಡೆ ಯಾರು ಕೂಡ ಕಾಲಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿ ದ್ವೀಪ ಇದು ಕಾವೇರಿಗೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಹಸಿ ಭತ್ತ ಬಿಸಿ ಬೆಲ್ಲ ಅಂತ ಯಾಕೆ ಕರಿತೀವಿ ಅಂದ್ರೆ, ನಮ್ಮ ಆಲೆಮನೆಗಳ ಗಾನಗಳು ಯಾವತ್ತೂ ನಿಂತಿಲ್ಲ. ಹಂಗೆ ಕಾರುವೈನು ರಾಮಸ್ವಾಮಿ ಮತ್ತೆ ರಾಜಪರಮೇಶ್ವರಿಯಲ್ಲಿ ಕಾರುವೈನು ಭತ್ತ ಕೂಡ ಎಂತ ಬರಗಾಲದಲ್ಲಿ ಬೆಳೀತಾ ಇರ್ತೇವೆ. ಮ್ಯಾಕ್ಸಿಮಮ್ ಹೋರಾಟ ಮಾಡ್ಕೊಂಡಾರು ಕೂಡ ಆ ನಾಲೆಗಳಲ್ಲಿ ಭತ್ತ ಬೆಳೆಯುವಂತ ಪ್ರಕೃತಿ ಒಂದು ಸೌಂದರ್ಯ ಅಂತ ಹೇಳ್ಬೋದು. ಅಡಿಕೆ ಬಾಳೆಯ ವಿಶೇಷತೆಯಲ್ಲಿ ಹೆಚ್ಚು. ಅದಕ್ಕೆ ಇದನ್ನ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಮತ್ತೆ ಬನ್ನೂರು ಟಗರು ಹೆಸರುವಾಸಿಯಾದಂಥದ್ದು. ಮಾಂಸ ಯಾರು ಪ್ರಿಯರು ಇರ್ತಾರೆ ಹೆಸರುವಾಸಿಯಾದಂಥದ್ದು. ಹಾಗಾಗಿ ಬನ್ನೂರು ಅನೇಕ ವಿಶೇಷತೆಗಳಿಗೆ ಇಲ್ಲಿಂದ ಮೊದಲು 7 ಕಿಲೋಮೀಟರ್ ಸೋಮನಾಥಪುರ ಇದೆ. ಪ್ರವಾಸಿ ಇಡೀ ಹಿಸ್ಟಾರಿಕಲ್ ಪ್ಲೇಸ್ ಆಫ್ ಇಂಟರ್ನ್ಯಾಷನಲ್ ಅಂದ್ರೆ ಇದು ಪ್ರಪಂಚದಾದ್ಯಂತ ಬಂದು ನೋಡುವಂತ ಸ್ಥಳಗಳು ವಿವಿಧ ಎಲ್ಲ ಈ ಭಾಗದಲ್ಲಿದ್ದಾವೆ. ಅಂತ ವ್ಯಾಸರಾಜರು ಹುಟ್ಟಿದ ಸ್ಥಳ ಇದು. ವ್ಯಾಸರಾಜರು ಕೂಡ ಶ್ರೀಕೃಷ್ಣ ದೇವರಾಜನ ರಾಜಗುರುಗಳು. ವ್ಯಾಸರಾಜ ಹುಟ್ಟಿದ ಇಲ್ಲೇ ಈಶಾನ್ಯ ಮಾಡಿ ಸ್ವಲ್ಪ ದೂರದಲ್ಲಾದ್ರೆ ಅಲ್ಲಿದೆ. ಅಲ್ಲೇ ಕೂಡ ನನ್ನ ಮದುವೆ ಕೂಡ ಅಲ್ಲೇ ನಡೆದಿತ್ತು ನಂದು. ಆ ಜಾಗದಲ್ಲಿ ಎಲ್ಲಿ ವ್ಯಾಸರಾಜರು ಹುಟ್ಟಿದ್ರು ಆ ಸ್ಥಳದಲ್ಲೇ. ಹೀಗಾಗಿ ಇದೊಂದು ವಿಶೇಷತೆ ನಾವು ಹೇಳಲೇಬೇಕಾಗ್ತದೆ ನಮ್ಮೂರ ಪರವಾಗಿ. ವಿಶ್ವ ರೈತ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ನಾನು ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ವಿಶ್ವ ರೈತ ದಿನಾಚರಣೆಯನ್ನ ಮಾಜಿ ಪ್ರಧಾನಿಗಳಾದಂತ ಚೌಧರಿ ಚರಣ್ ಸಿಂಗ್ ಅವರು ಒಂದು ರೀತಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರಗಳು ಮಂಡನೆ ಮಾಡಿದಾಗ ಅವರ ಆಲೋಚನೆ, ಪ್ರಧಾನಿಯಾಗಿದ್ದು ಕೃಷಿ ಸಚಿವರು ಆಗಿದ್ದಂತ ಅವರು ರೈತರಿಗೆ ಏನಾದ್ರೂ ಕೊಡುಗೆಯನ್ನು ಕೊಡಬೇಕು ನಾವು ಅಂತೇಳಿ ಅವರ ಮಾನಸಿಕವಾಗಿ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಅವರು ಪ್ರಧಾನಿ ಆದಾಗಲೇ ಹಸಿರು ಕ್ರಾಂತಿಯ ಜೊತೆಯಲ್ಲೇ ಅವರು ರೈತರ ಏಳಿಗೆಗೆ, ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ನಮ್ಮ ತಾತ ಮುತ್ತಾದ್ರು ಕೇವಲ ಒಂದು 10 ಮೂಟೆ 10 ಗಂಟೆ 8 ಮೂಟೆ 6 ಮೂಟೆ ಹಿಂಗ್ ಬೆಳೀತಾ ಇದ್ರು. ನಮ್ಮ ಅಪ್ಪನ ಕಾಲಕ್ಕೆ ಒಂದು 20 ಮೂಟೆ 22 ಮೂಟೆ ಹಂಗ್ ಬಂದು ಈಗ ಮ್ಯಾಕ್ಸಿಮಮ್ ಕ್ವಿಂಟಲ್ 1 ಮೂಟೆವರೆಗೂ ಬೆಳೆಯುವಂತ ಒಂದು ಸಂಪತ್ಭರಿತವಾದಂತ ಕಾಲ ಈಗ. ಇದಕ್ಕೆ ನಾಂದಿ ಆಡಿದವರು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ಹಸಿರು ಕ್ರಾಂತಿಯನ್ನು ತಂದು, ಯಾವಾಗ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ ಕೊರತೆ ಇತ್ತು, ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕಾಗಿ ಅವರು ಹಸಿರು ಕ್ರಾಂತಿಯನ್ನು ಬಂದು ರೈತರ ಮೇಲೆ ಇರ್ತಕ್ಕಂಥ ಕಾಳಜಿಗೋಸ್ಕರ ಅವರು ಅನೇಕ ಯೋಜನೆಗಳನ್ನ ರೈತರ ಪರವಾಗಿ ಮಾಡ್ಕೊಂಡ್ರು. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಮಾಡಬೇಕು ಅಂತ ಸರ್ಕಾರಗಳು ಕೇಳ್ಕೊಂಡಾಗ ನನ್ನ ಹುಟ್ಟುಹಬ್ಬದ ಬದಲು ರೈತರ ಹುಟ್ಟುಹಬ್ಬವನ್ನು ಮಾಡಿ ಇಡೀ ವಿಶ್ವದಲ್ಲಿ. ಯಾಕೆಂದ್ರೆ ರೈತರು ಅದನ್ನೂ ಈಗ ಯಾಕೆ ಜನ ಕಮ್ಮಿ ಆಗಿದ್ರೆ ಸ್ವಲ್ಪ ಅಂದ್ರೆ ಇನ್ನೂ ಜಾಸ್ತಿ ಬರಬೇಕಿತ್ತು. ಸುಗ್ಗಿಯ ಕಾಲದಲ್ಲಿ ರೈತರು ವೇದಿಕೆ ಹತ್ರ ಧಾವಿಸಿದ ಕಮ್ಮಿ. ಯಾಕಂದ್ರೆ ಅವರು ಒಂದು 6 ತಿಂಗಳು ಶ್ರಮ ಪಟ್ಟಂತ ಧಾನ್ಯಗಳನ್ನ ಶೇಖರಣೆ ಮಾಡುವಂತ ಒಂದು ಕಾಲ ಇದು. ಆದ್ರೂ ಸಹ ಇಷ್ಟು ಜನರನ್ನ ನಾವು ಸೇರಿಸಿದ್ದೇವೆ. ಒಬ್ಬ ರಾಜಕಾರಣಿ ಇಷ್ಟು ಜನರನ್ನ ಸೇರಿಸಬೇಕಂದ್ರೆ 5-10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಆದ್ರೂ ಕೂಡ ಅವ್ರು ಬಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಹೋಗ್ಬಿಡ್ತಾರೆ ಎಲ್ಲ ಟೆಂಪೋ ನಾಷ್ಟ ಮಾಡಿ. ಆದ್ರೆ ಇನ್ನು ಬಂದಿರತಕ್ಕಂಥವ್ರು ವೇದಿಕೆಯಲ್ಲಿ ಇರ್ತಕ್ಕಂಥ ವಿಚಾರವನ್ನ ಮಂಡನೆ ಮಾಡುವಂತದ್ದನ್ನ ತಿಳ್ಕೋಬೇಕು, ಸರ್ಕಾರದ ನೀತಿಗಳನ್ನ ಖಂಡಿಸಬೇಕು. ಆ ವಿಚಾರದಲ್ಲಿ ಇವತ್ತು ಎಲ್ಲರೂ ಸೇರಿದ್ದೀವಿ. ಆ ನಿಟ್ಟಿನಲ್ಲಿ ಇವಾಗ ಉದ್ಘಾಟನೆ ಮಾಡಿದಂತೆ ಎಲ್ಲರಿಗೂ ಕೂಡ
ನಾನು ಹೊಂದಿಸಿ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಹಿರಿಯ ಮುಖಂಡರಾದಂತ ನಮ್ಮ ಸಿ ಪುಟ್ಟಸಾಮಣ್ಣವರು ಮಾತಾಡ್ಬೇಕು ಅಂತ ಹೇಳಿ ನಾನು ಇಲ್ಲ